ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಯಾಕಂತಂದರೆ ಮನುಷ್ಯ ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ. ಇವರು ನೀವು ನೋಡಿರ್ಬೋದು, ಸಾಕಷ್ಟು ಜನಕ್ಕೆ ತುಂಬಾ ಪರಿಚಯ ಇರುತ್ತೆ. ಇವರ ಹೆಸರು ಸುಮಾ ಅಂತ ಹೇಳಿಬಿಟ್ಟು. ಇವ್ರದ್ದು ಅಫಿಷಿಯಲ್ ಸುಮಾ ಗೌಡ್ರ ಮನೆ ಅನ್ನೋ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಇದರಲ್ಲಿ ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ. ಇವ್ರ ಮಗಳಿಂದ ಯೂಟ್ಯೂಬ್ಗೆ ಪಾದಾರ್ಪಣೆ ಮಾಡಿದ್ದು. ಇವ್ರ ಮಗಳ ಸಪೋರ್ಟ್ ತುಂಬಾ ಇತ್ತು. ಮಗಳು ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದರು. ಅವ್ರ ಹೆಸರು ಕೂಡ ಸ್ವಾತಿ ಅಂತ ಹೇಳಿಬಿಟ್ಟು. ಅವ್ರದ್ದು ಕೂಡ ಸ್ವಾತಿ ಗೌಡ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ. ಅವರ ಚಾನಲಲ್ಲೂ ಕೂಡ ತುಂಬ ಲಕ್ಷಾಂತರ ಜನ, ಅಂದರೆ 3 ಲಕ್ಷಕ್ಕಿಂತ ಜಾಸ್ತಿ ಜನನೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸ್ವಾತಿ ಗೌಡ ಅನ್ನೋರು ಸುಮಾ ಗೌಡ ಅವರ ಮಗಳು. ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೂಡ ಅವ್ರ ತಾಯಿ ಸಪೋರ್ಟ್ ಚೆನ್ನಾಗಿ ಇದ್ದಿದ್ದರಿಂದ ಚೆನ್ನಾಗಿ ಗ್ರೋ ಆದರು. ಚೆನ್ನಾಗಿ ಗ್ರೋ ಆದಮೇಲೆ ಅವರ ತಾಯಿಗೂ ಕೂಡ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಕೊಟ್ಟಮೇಲೆ ಅವರು ಕೂಡ ಚೆನ್ನಾಗಿ ಗ್ರೋ ಅಪ್ ಆದರು. ವೀಡಿಯೋಸ್ಗಳು ಮತ್ತು ರೆಸಿಪೀಸ್ ವ್ಲಾಗ್ಸ್ ಕೂಡ ಎಲ್ಲ ಚೆನ್ನಾಗಿ ಹಾಕ್ತಿದ್ರು. ಅವರ ಚಾನಲ್ನಲ್ಲೂ ಕೂಡ ಸಾಕಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ. ಕಾರಣ ಏನು ಅಂತಂದರೆ ಅವ್ರಿಗೆ ಕ್ಯಾನ್ಸರ್ ಇದ್ದಿದ್ದು ಎಲ್ರಿಗೂ ಗೊತ್ತಿತ್ತು. ಅಫಿಷಿಯಲಾಗಿ ಅಂದರೆ ಚಾನಲಲ್ಲಿ ಎಲ್ಲ ಕಡೆ ಹೇಳ್ಕೊಂಡಿದ್ರು ಅವ್ರ ಮಗಳು ಮತ್ತು ಅವರು ಇಬ್ಬರು ಕೂಡ. ಆದರೆ ಏನೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ನನಗೆ ವಿಷಯ ಗೊತ್ತಾಗಿತ್ತು, ಅವರು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಕ್ಯಾನ್ಸರ್ ಫೈನಲ್ ಸ್ಟೇಜಲ್ಲಿ ಇತ್ತೋ ಏನೋ ಗೊತ್ತಿಲ್ಲ. ಕ್ಯಾನ್ಸರ್ ಇರೋದಂತೂ ಎಲ್ರಿಗೂ ಗೊತ್ತಿತ್ತು. ಸಬ್ಸ್ಕ್ರೈಬರ್ಸ್ಗಂತೂ ತುಂಬ ಚೆನ್ನಾಗಿ ಗೊತ್ತಿತ್ತು. ನೀವು ಯೂಟ್ಯೂಬ್ನ ಫಾಲೋ ಮಾಡ್ತಿದ್ರೆ ಅವರ ಫೇಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಕೂಡ ಎಲ್ರಿಗೂ ಶೋ ಆಗಿರುತ್ತೆ. ಎಲ್ಲರೂ ಕೂಡ ಒಂದ್ಸಲ ನೋಡೇ ಇರ್ತೀರ. ಅಷ್ಟು ಗ್ರೋ ಅಪ್ ಆಗಿದ್ದವರು ಇದ್ದಕ್ಕಿದ್ದಂಗೆ ಈ ಥರ ಎಕ್ಸ್ಪೈರ್ ಆದರು ಅಂದರೆ ನಿಜವಾಗ್ಲೂ ನಂಬೋಕ್ಕೆ ಅಸಾಧ್ಯ ಅಂತಲೇ ಅನ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಮಗಳಿಗೆ ಅಮ್ಮಗೆ ಮಗಳು ಇಬ್ಬರು ಕೂಡ ಸಪೋರ್ಟಿವ್ ಆಗಿ ಇಟ್ಕೊಂಡು ಇಬ್ಬರು ಚಾನಲ್ನು ಕೂಡ ಚೆನ್ನಾಗಿ ಗ್ರೋ ಅಪ್ ಮಾಡಿಕೊಂಡು ಚೆನ್ನಾಗೇ ಬಾಂಡಿಂಗಲ್ಲಿ ಇದ್ದರು. ಅವ್ರಿಗೆ ಕ್ಯಾನ್ಸರ್ ಇದ್ದಿದ್ದನ್ನು ಸ್ವಾತಿ ಗೌಡ ತನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ಕೊಂಡಿದ್ರು. ಈಗ 2 ದಿನದ ಹಿಂದೆ ಕೂಡ ಅವರು ಹಾಸ್ಪಿಟಲೈಸ್ ಮಾಡಿರೋದನ್ನು ವಿಡಿಯೋ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನೀವು ನೋಡ್ಬೋದು. ನಿನ್ನೆ ಸಂಜೆ ಅಂದರೆ ನಿನ್ನೆ ರಾತ್ರಿ ಅನಿಸುತ್ತೆ ಡೆತ್ ಆಗಿರೋದು, ಗೊತ್ತಿಲ್ಲ ನನಗೆ. ನಾನು ಇವಾಗ ಯೂಟ್ಯೂಬ್ ಚಾನಲ್ ನೋಡಿದಾಗ ನನಗೂ ಗೊತ್ತಾಯಿತು. ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಯಾಕಂದರೆ ಒಬ್ಬರು ಜೀವನ ನಾವು ನೋಡ್ಕೊಳ್ಳೋ ಥರ ಏನೂ ಇಲ್ಲ. ಇವಾಗಿದ್ದವರು ನಾಳೆ ಇರೋದಿಲ್ಲ, ಅದೇ ಬೇಜಾರು. ಇರೋಷ್ಟು ದಿನ ಖುಷಿಯಾಗಿರ್ಬೇಕಷ್ಟೇ. ಇವಾಗ ಸ್ವಲ್ಪ ದಿನದಲ್ಲಷ್ಟೇ ಮಗನ ಮದುವೆ ಕೂಡ ಮಾಡಿದರು. ಮಗನ ಮದುವೆ ಕೂಡ ಲವ್ ಮ್ಯಾರೇಜ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಅದ್ಧೂರಿಯಾಗಿ ಮದುವೆ ಮಾಡಿದರು. ಸ್ವಾತಿ ಗೌಡ ಅವರು ಕೂಡ ಅಷ್ಟೇ ಅಮ್ಮನಿಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವರ ಕಷ್ಟ ಸುಖ ಎಲ್ಲನೂ ನೋಡ್ಕೊಂಡಿದ್ದಾರೆ. ತುಂಬಾ ಅವ್ರ ಫ್ಯಾಮಿಲಿನ ಕೇರ್ ಮಾಡ್ತಿದ್ರು. ಅಮ್ಮ ಅಂತಂದರೆ ಅಷ್ಟು ಇಷ್ಟಪಡ್ತಿದ್ರು. ಬಟ್ ಈ ವಿಷಯ ಅಥವಾ ಈ ಮೂಮೆಂಟಲ್ಲಿ ಅವ್ರು ಯಾವ ಥರ ತಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾರಿಗೇ ಆದರೂ ಅದೊಂದು ಸಮಯದಲ್ಲಿ ಅಮ್ಮನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತಲ್ವ. ಅವ್ರಿಗೆ ದುಃಖ ಭರಿಸೋ ಅಂಥ ಶಕ್ತಿನ ಆ ದೇವ್ರು ಕೊಡಲಿ. ಹಾಗೆ ಏನಾಯಿತು ಅನ್ನೋದನ್ನು ಎಲ್ಲೂ ಕೂಡ ಕ್ಲಿಯಾರಿಟಿ ಇಲ್ಲ. ಯಾಕಂದರೆ ಎಲ್ಲ ಯೂಟ್ಯೂಬರ್ಸ್ ಕೂಡ ರಿಪ್ ಆಗಿದ್ದಾರೆ ಅಥವಾ ಸತ್ತೋಗಿದ್ದಾರೆ ಅಂತಲೇ ಇದು ಮಾಡ್ತಿದ್ದಾರೆ. ನಾನು ಕೂಡ ಒಂದಷ್ಟು ಯೂಟ್ಯೂಬ್ ಚಾನಲ್ನ ನೋಡಿದೆ, ನನಗೂ ಕೂಡ ಬೇಜಾರಾಯಿತು. ಹಾಸ್ಪಿಟಲೈಸ್ ಆಗಿದ್ದವರು ಇದ್ದಕ್ಕಿದ್ದಾಗೇ ಯಾಕೆ ಎಕ್ಸ್ಪೈರ್ ಆದರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕ್ಯಾನ್ಸರ್ ಇದ್ದಿದ್ದಂತೂ ನಿಜ, ಅದನ್ನೆಲ್ಲ ಕಡೆ ಹೇಳ್ಕೊಂಡಿದ್ರು. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ರು. ಏನೋ ಆಪ್ರೇಷನ್ ಅಥವಾ ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಹಾಸ್ಪಿಟಲೈಸ್ ಆದಮೇಲೆ ಏನೋ ಆಪ್ರೇಷನ್ನೋ ಅಥವಾ ಏನೋ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗಿದ್ದಾರೆ. ಹುಷಾರಾಗ್ಬೋದೇನೋ ಅಂತ ನಾನು ಕೂಡ ಫಾಲೋ ಮಾಡ್ತೀನಿ, ಅಂದರೆ ನೋಡ್ತೀನಿ ಅವ್ರ ವೀಡಿಯೋಸ್ನ. ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾರೆ. ನಿನ್ನೆ ನಾನು ಯೂಟ್ಯೂಬ್ ನೋಡಿದ್ದೆ ಅವ್ರದ್ದು ಹಾಸ್ಪಿಟಲೈಸ್ ಆಗಿರೋವಂಥ ವೀಡಿಯೋನ ನಿನ್ನೆ ತಾನೇ ನೋಡಿದ್ದೆ ನಾನು. ಆದರೆ ಈಗ ಸಂಜೆ ಯೂಟ್ಯೂಬ್ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು ಅವ್ರು ಎಕ್ಸ್ಪೈರ್ ಆಗಿದ್ದಾರೆ ಅಂತ. ಬಟ್ ರಿಯಲಿ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಯಾವ ಕಾರಣಕ್ಕೆ ಅಂದರೆ ಏನು ಟ್ರೀಟ್ಮೆಂಟ್ ಏನಾದ್ರೂ ಸಕ್ಸಸ್ಫುಲ್ ಆಗ್ದಲೇ ಏನಾದ್ರೂ ಎಕ್ಸ್ಪೈರ್ ಆಗಿರ್ಬೋದೇನೋ, ಅದು ಗೊತ್ತಿಲ್ಲ ನನಗೆ. ಸರಿಯಾಗಿ ಇನ್ಫಾರ್ಮೇಷನ್ ಇಲ್ಲ. ಬಟ್ ಅದು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಕೇಳಿದ ತಕ್ಷಣವೇ ಒಂಥರ ಬೇಜಾರಾಯಿತು. ಏನೋ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಏನು ಕಾರಣಕ್ಕೆ ಅವ್ರು ಎಕ್ಸ್ಪೈರ್ ಆದರು ಅಂತ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ.
ಇವ್ರ ಪರಿಚಯ ನಿಮಗೆಲ್ರಿಗೂ ಇದೆಯಾ ಅಥವಾ ಇವ್ರ ವೀಡಿಯೋಸ್ನ ನೀವು ಕೂಡ ಫಾಲೋ ಮಾಡ್ತಿದ್ರಾ? ಫಾಲೋ ಮಾಡ್ತಿದ್ರೆ ಹಾಗೆ ಕಮೆಂಟ್ ಹಾಕಿ ಯಾರೆಲ್ಲ ಫಾಲೋ ಮಾಡ್ತಿದ್ರಿ, ಇವ್ರ ಪರಿಚಯ ಯಾರಿಗೆಲ್ಲ ಇದೆ ಅಂತ. ನಾನಂತೂ ಯಾವಾಗಲೂ ನೋಡ್ತಾನೆ ಇರ್ತಿದ್ದೆ. ಸ್ವಾತಿ ಗೌಡ ಅವ್ರದ್ದಾಗಿರ್ಬೋದು ಅಥವಾ ಸುಮಾ ಗೌಡ್ರ ಮನೆ ಚಾನಲ್, ಅದನ್ನು ಕೂಡ ನಾನು ನೋಡ್ತಾ ಇದ್ದೆ. ಅದರಲ್ಲೂ ತುಂಬಾ ಮಿಸ್ ಮಾಡ್ಕೋತೀವಿ. ಯಾಕಂದರೆ ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿದ್ರು ಕೂಡ ಸ್ವಲ್ಪನೂ ಜಂಬ ಇಲ್ದಲೇ ಎಲ್ಲನೂ ಕೂಡ ಶೇರ್ ಮಾಡ್ಕೋತಾ ಇದ್ದರು. ಇವತ್ತಿನ ಪ್ರಪಂಚದಲ್ಲಿ ಒಳ್ಳೆಯವ್ರಿಗಂತೂ ನಿಜವಾಗ್ಲೂ ಕಾಲನೇ ಇಲ್ಲ ಅಲ್ವಾ? ಎಂಥ ದರೋಡೆ ಮಾಡಿದವರು, ಹೆಂಗೆಂಗೋ ಇರೋರೆಲ್ಲ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಆದರೆ ನ್ಯಾಯವಾಗಿ ನಿಯತ್ತಾಗಿ ಜೀವನ ಮಾಡೋರಿಗೆ ಆ ದೇವರು ಜೀವನನೇ ಕೊಟ್ಟಿರೋದಿಲ್ಲ, ಅಷ್ಟು ಬೇಗ ಕಿತ್ಕೊಂಡ್ಬಿಡ್ತಾನೆ. ಇವ್ರ ಸಾವು ಕಂಡು ನಿಜವಾಗ್ಲೂ ಬೇಜಾರಾಗೋಯಿತು. ಯಾರಿಗೆಲ್ಲ ಅಷ್ಟೇ ಬೇಜಾರಾಗಿದೆ, ಎಲ್ರಿಗೂ ಬೇಜಾರಾಗಿದೆ. ಅವ್ರ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾ ಬೇಜಾರಾಗಿದ್ದಾರೆ ಅಂತ ಗೊತ್ತು. ದುಃಖ ಭರಿಸೋ ಅಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಂ ಶಾಂತಿ.